ಸರ್ ಒಂದ್ ನ್ಯಾನೋ ಬಂಪರ್ ಆಫರ್ ಅಲ್ಲಿ ಕೊಡ್ತಾ ಇದ್ರಿ, ಇನ್ನೊಂದು ನ್ಯಾನೋ ಇದೆ, ಇದ್ರ ರೇಟ್ ಹೇಳಿ ಸರ್. ಸರ್ ಬಂಪರ್ ಇಲ್ಲ, ಡಬಲ್ ಬಂಪರ್ ಆಫರ್ ಇದು. ಫಸ್ಟ್ ಆಫ್ ಆಲ್ ನಾನೇ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ, ಯಾಕಂದ್ರೆ ಇವರು ನಾನೇ ಸಂಚಾರಿದು ಸ್ನೇಹಿತ. ಇವ್ರಿಗೆ ಫಸ್ಟ್ ಆಫ್ ಆಲ್ ಸಪೋರ್ಟ್ ಮಾಡಿ, ಯಾಕಂದ್ರೆ ಇವ್ರ ಚಾನಲ್ ನಾನೇ ಸಂಚಾರಿ ಚಾನಲ್ ನಲ್ಲಿ ಬರುತ್ತೆ, ಇವ್ರ ಚಾನಲ್ ನಲ್ಲಿನೂ ಬರುತ್ತೆ. ನಾನೇ ಕನ್ನಡಿಗ ಫಸ್ಟ್ ಇವರ ಚಾನಲ್ ನಲ್ಲಿ ಅಪ್ಲೋಡ್ ಆಗೋದು ವಿಡಿಯೋ ಇದು. ಫಸ್ಟ್ ಆಫ್ ಆಲ್ ಇವ್ರಿಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಸರ್. ನಾನು ಇವ್ರು ಬಂದಿದ್ದಾರೆ, ನಾನೇ ಸಂಚಾರಿ ಬಂದಿದ್ದಾರೆ. ಆ ಕಾರಣಕ್ಕೆ ಈ ಸತಿ ಬಂಪರ್ ಇಂದ ಬಂಪರ್ ಪ್ರೈಸ್. ಆ ಗಾಡಿ 1,50,000 ಹೇಳಲ್ಲ, ಇದು ಸಿಂಗಲ್ ಓನರ್ ಗಾಡಿ, ಟಾಟಾ ನ್ಯಾನೋ. ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ ಎಲ್ಲ ಇರುವ 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಇದೂನು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ ಎಲ್ಲ ಇದೆ. ನ್ಯಾನೋ ಟ್ವಿಸ್ಟ್ ಲೇಟೆಸ್ಟ್ 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬರೀ 1,25,000 ಕೊಟ್ಬಿಡ್ತೀವಿ ಸರ್. ಸರ್ ಯಾವ್ದು ಸರ್ ಇದು ಶೈನಿ ಸ್ಟಾರ್ ಕಾರು? ಸರ್ ಇದು ಬಂದು ಮಾರುತಿ ಮಹೀಂದ್ರ ಮರಾಜೋ ಸರ್. ಇದು ಯಾವ ತರ ಇದೆ ನೋಡಿ ಸರ್, ಒಂದು ಜೆಟ್ ತರ ಇದೆ. ಇದು ಡ್ಯಾಶ್ ಬೋರ್ಡ್, ಇದ್ರದ್ದು ಲಕ್ಸುರಿಟಿ, ಇನ್ನೋವಾ ಇಂದ ಲಕ್ಸುರಿಟಿ ಇದೆ. ಕ್ಯಾಪ್ಟನ್ ಸೀಟ್ಸ್ ಇದೆ ಗಾಡಿ ಒಳಗಡೆ, ತುಂಬಾ ಜಬರ್ದಸ್ತ್ ಇದೆ. ಅದನ್ನು ನೋಡಿ ಎಷ್ಟು ಜಬರ್ದಸ್ತ್ ಇದೆ. ಡ್ಯುಯಲ್ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್ ಕೊಂಡ್ಕೊಂಡು ಎಲ್ಲ ಇದೆ. ಅದನ್ನು MI ಟಾಪ್ ಎಂಡ್, ಇಷ್ಟು ಜಬರ್ದಸ್ತ್ ಇರುವ ಗಾಡಿ. 2018 ಮಾಡಲ್. ನಾರ್ಮಲ್ ಇಟ್ಟಿಗ ತಗೊಂಡ್ಬಿಟ್ರೇನು 10 ಲಕ್ಷದಿಂದ ಕಮ್ಮಿ ಇಲ್ಲ. ಇನೋವಾಗೆ ಹೋದ್ರೆ, ಇನೋವಾ ಸೆಗ್ಮೆಂಟ್ ಗಾಡಿ ಇದು. ಇನೋವಾಗೆ ಹೋದ್ರೆ 18-20 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ, 8 ಲಕ್ಷಗೆ, 8 lakhsಗೆ 2018 ಟಾಪ್ ಎಂಡ್ ವೇರಿಯಂಟ್. ಅದನ್ನು ಮಹೀಂದ್ರ ಮರಾಜೋ. ಇಷ್ಟು ಜಬರ್ದಸ್ತ್, ಇಷ್ಟು ಲಕ್ಸುರಿಯಸ್ ಗಾಡಿ ಕೊಡ್ತೀನಿ ಸರ್. ಸರ್ ಡೌನ್ ಪೇಮೆಂಟ್ ಎಷ್ಟು ಬೇಕಿದಕ್ಕೆ? ಸರ್ ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ನಲ್ಲಿ ಆಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಇದ್ರೆ ಒಂದು 50,000, 1 ಲಕ್ಷ ತಗೊಂಡ್ ಬಂದ್ರೆ ಗಾಡಿ ಕೊಡ್ಬಿಡ್ತೀನಿ ಸರ್. ಮಂಡಿ ಸುಡುತ್ತೋ ಗುಂಡಿ ಸುಡುತ್ತೋ ವಿಡಿಯೋ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನೀವು ನೋಡ್ತಾ ಬೋದು, ಫಸ್ಟ್ ಲೋ ಬಜೆಟ್ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಬೈ ಹೇಳಿ ಡೀಟೇಲ್. ಸರ್ ಲೋ ಬಜೆಟ್ 20 ಮೈಲೇಜ್ ಬೇಕು, ಅದನ್ನು ಮಾರುತಿ ಬೇಕು, ಆಲ್ಟೋ ಬೇಕು, ಅದನ್ನು ಕೊಡ್ತೀನಿ. 2 ವೀಲರ್ ಮೇಂಟೆನೆನ್ಸ್ 73,000 ನಲ್ಲಿ ಬರೀ 3,000 ಕೊಡ್ಬೇಕು. 1 ವರ್ಷಕ್ಕೆ ಮೇಂಟೆನೆನ್ಸ್ ಆರಾಮಾಗಿ ತಗೊಂಡೋಗ್ಬು. ಏನ್ ಪ್ರೈಸ್ ಕೊಡ್ತೀನಿ ಹೇಳಿ, ಪ್ರೈಸ್ ಫಸ್ಟ್ ಹೈಲೈಟ್ ಮಾಡ್ಬಿಡ್ತೀನಿ. 1,20,000ಗೆ. FC ಇಲ್ಲ ಅಂತ ತಿಳ್ಕೊಂಡಿದ್ದೀರಾ, FC ಇದೆ. ಇನ್ಶೂರೆನ್ಸ್ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ, ಇನ್ಶೂರೆನ್ಸ್ ಇದೆ. ಎಲ್ಲ ಪೂರ್ತಿ ಸಮೇತ ಚಾವಿ ತಗೊಂಡು ಓಡಿಸ್ಕೊಂಡಿರ್ಬೇಕು. ಏನ್ ಪ್ರೈಸ್ಗೆ, 1 2 ವೀಲರ್ ಪ್ರೈಸ್ಗೆ ಕೊಟ್ಬಿಡ್ತೀನಿ ಸರ್. 1,20,000ಗೆ ಆಲ್ಟೋ ಕೊಡ್ತೀನಿ. ಅದನ್ನು ಯಾವ ಗಾಡಿ ಹೇಳಿ, ಆಲ್ಟೋ ಕೊಡ್ತೀನಿ. ಅದನ್ನು 2005 ಮಾಡಲ್, ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, ಫುಲ್ಲಿ ಲೋಡೆಡ್ ವೆಹಿಕಲ್. ಅದನ್ನು ಆಲ್ಟೋ ಫಸ್ಟೇ ವೆಹಿಕಲ್. ಇನ್ನ ನನ್ನ ಹತ್ರ ಬಾಳ ಗಾಡಿ ಇದೆ, 0 ಡೌನ್ ಪೇಮೆಂಟ್ ನಲ್ಲಿ. ಬನ್ನಿ ಸರ್, ತೋರಿಸ್ತೀನಿ. ಇಂಜಿನ್ ಕೂಡ ಇದೆ ಅಂತ ಹೇಳ್ಬೋದು. ನಾನು ಹೇಳೋಣ ಅಂತಿದ್ದೆ, ಅವ್ರು ಕಂಟಿನ್ಯೂ ಮಾಡ್ತಾ ಇದ್ರೆ ಸುಮ್ಮನೆ ಆಗ್ಬಿಟ್ಟೆ. ಸರ್ ನಿಮ್ ಜಾಬ್ನಲ್ಲಿ ಕಾಸಿಲ್ಲ, 2016 ಮಾಡಲ್, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಏನ್ ಸೆಕೆಂಡ್ ಥರ್ಡ್ ಓನರ್ ತಿಳ್ಕೊಂಡಿದ್ದೀರಾ, ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ. 16 ಮಾಡಲ್ ಏನ್ ಬೇಸಿಕ್ ವೆಹಿಕಲ್ ತಿಳ್ಕೊಂಡಿದ್ದೀರಾ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಎಸಿ ಎಲ್ಲ ಫ್ಯೂಚರ್ಸ್ ಸಮೇತ ಕೊಡ್ತೀನಿ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಕಲರ್ನು ಯಾವ ಕಲರ್ ಹೇಳಿ, ಸ್ಟ್ಯಾಂಡರ್ಡ್ ಕಲರ್, ವೈಟ್ ಕಲರ್. ನಾನು ಸಿಂಗಲ್ ಓನರ್, 16 ಮಾಡಲ್, 0 ಡೌನ್ ಪೇಮೆಂಟ್ ನಲ್ಲಿ ಬರೀ 1.5 ಲಕ್ಷಗೆ, 1,50,000ಗೆ 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ₹1 ತಗೊಂಡ್ ಬಂದ್ಬೇಡಿ, ಗಾಡಿ ತಗೊಂಡ್ ಹೋಗ್ತಾ ಇದೀನಿ ಮನೆಗೆ. ಸರ್ ಸಖತ್ತಾಗಿದೆ ಫೋರ್ಡ್ ಜನರೇಷನ್ 2, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಫೋರ್ಡ್ ಫಿಗೋ ಇದು ಸ್ಟೈಲ್ ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಗಾಡಿ ನೋಡಿ ಎಷ್ಟು ಜಬರ್ದಸ್ತ್ ಇದೆ. ರೆಡ್ ಕಲರ್ ಗಾಡಿ, ಅದನ್ನು ಪಳ 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 ಹೊಡಿತಾ ಇದೆ. ಯಾವ ಮಾಡಲ್ ಹೇಳಿ, 2018 ವೇರಿಯಂಟ್ ಯಾವ್ದು ಹೇಳಿ, ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್. ಅದನ್ನು ಯಾವ ಗಾಡಿ ಹೇಳಿ, ಡೀಸೆಲ್ ಗಾಡಿ. ಮೈಲೇಜ್ ಎಷ್ಟು ಬರುತ್ತೆ ಹೇಳಿ, 25 ಮೈಲೇಜ್ ಬರುತ್ತೆ. ಟೈಟಾನಿಯಂ ಟಾಪ್ ಎಂಡ್. ಇನ್ನು ಎಲ್ಲ ಫ್ಯೂಚರ್ ಸಮೇತ, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ, ಸ್ಟೇರಿಂಗ್, ಎಲ್ಲ ಫ್ಯೂಚರ್ ಸಮೇತ. ಒಂದು ಫ್ಯೂಚರ್ಸ್ ಮಿಸ್ ಆಗಲ್ಲ. 2018 ಮಾಡಲ್. ಅದನ್ನು ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ, ಡೈರೆಕ್ಟ್ 4,25,000 ಕೊಡ್ತೀನಿ ಸರ್. 4,25,000ಗೆ 18 ಮಾಡಲ್ ಯಾರು ಕೊಡೋದು ಸಾಧ್ಯ ಇಲ್ಲ, ಚಾನ್ಸ್ ಇಲ್ಲ. 4,25,000, 25,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗ್ತಾ ಇರಿ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ನಾನೇ ಸಂಚಾರಿ. ಬಟ್ ಈ ವಿಡಿಯೋ ನಿಮಗೆ 2 ಚಾನಲ್ ಬರುತ್ತೆ. ಒಂದು ನಾನೇ ಸಂಚಾರಿ ಬರುತ್ತೆ, ಇನ್ನೊಂದು ಮಾರ್ಕೆಟಿಂಗ್ ಕನ್ನಡಿಗ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಅದು ಒಂದು ನನ್ನ ಒಂದು ಸ್ನೇಹಿತ, ಅಂದ್ರೆ ಈಗ ಯಾರು ನನ್ನ ಒಂದು ವಿಡಿಯೋಗೆ ಕ್ಯಾಮ್ರಾ ಹಿಡಿತಾ ಇದ್ದಾನೆ, ಅನಂತು ಅಂತ ನನ್ನ ಕೊಲೀಗು, ನನ್ನ ಕ್ಲೋಸ್ ಫ್ರೆಂಡು. ಅವನ ಒಂದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದೀರಾ, ಸೊ ದಯವಿಟ್ಟು ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. 2 ಚಾನಲ್ ಅಲ್ಲೂ ಬರುತ್ತೆ, ನಾನು ಈಗಾಗಲೇ ಹೇಳ್ದಾಗೆ. ಬಟ್ ಫಸ್ಟ್ ಬರೋದು ಇದು ಮಾರ್ಕೆಟಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬರುತ್ತೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನನ್ನ ಜೊತೆ ಯಾರಿದ್ದಾರೆ ನೀವು ನೋಡಿಸೋದೇನೆ ಗೊತ್ತಾಗಿರುತ್ತೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಫೇಸ್ ಅಲ್ಫಾ ಕಾರ್ಸ್ ಅಂತ. ಬರೀ ಫೇಸ್, ಲೊಕೇಶನ್ ಫೇಸ್ ಅಲ್ಫಾ ಕಾರ್ಸ್. ಚಾರ್ಜ್ ಆಗ್ಬಿಟ್ಟಿದ್ದಾರೆ ಫುಲ್. ಇವತ್ತು ಬೆಳಬೆಳಗ್ಗೆ ಬಂದ್ಬಿಟ್ಟಿದ್ದೀನಿ ವಿಡಿಯೋ ಮಾಡೋಣ ಅಂತ. ಫುಲ್ ಚಾರ್ಜಿಗಳಿದ್ದಾರೆ. ಮೊಬೈಲ್ ಬ್ಯಾಟ್ರಿ ಲೋ ಆಗ್ತದೆ, ಬಟ್ ಇವ್ರದ್ದು ಲೋ ಆಗ್ತಲ್ಲ. ಅದಕ್ಕೋಸ್ಕರ ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಅಡ್ರೆಸ್ ಹೇಳ್ಬಿಡಿ ಸರ್ ಒಂದ್ಸಲ. ಸರ್ ಅಡ್ರೆಸ್ ಎಲ್ಲರಿಗೆ ಗೊತ್ತಿರಬಹುದು. ಹೊಸ ಸಬ್ಸ್ಕ್ರೈಬರ್, ನನ್ನ ಫೇಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೊಸ ಸಬ್ಸ್ಕ್ರೈಬರ್ಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಯಾಕಂದ್ರೆ ವನಘಟ್ಟ ರೋಡ್ ನಲ್ಲಿ ಸ್ಟ್ರೈಟ್ ಬಂದ್ರೆ ಜಯದೇವ ಹಾಸ್ಪಿಟಲ್, ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅರ್ಕೆರೆ ಸಿಗ್ನಲ್
ಸಿಗ್ನಲ್ ಇಂದ ರೈಟ್ ತಗೊಂಡಿದ ತಕ್ಷಣ ಒಂದು 50 meters ನಲ್ಲಿ ಅಲ್ಫಾ ಕಾರ್ಸ್ ಇರೋದು. RNS ಶೋರೂಮ್ ಇದೆ ಪಕ್ಕದಲ್ಲೇ ಅಲ್ಫಾ ಕಾರ್ಸ್ ಇರೋದು ಸರ್. ಓಕೆ, ಈ ಸಲ ಪ್ರೈಸ್ ತಲೆ ಸುಡ್ಬೇಕು, ಕುಂಡಿನೂ ಸುಡ್ಬೇಕು, ಎಲ್ಲಾನು ಸುಡ್ಬೇಕು. ಪ್ರೈಸಿಂಗ್ ಅಂದ್ರೆ ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಕೊಡ್ತೀನಿ, ಯೋಚನೆ ಮಾಡ್ಬೇಕು. ಇವಾಗ ಹೇಳಿದೀರಲ್ಲ, ಹೌದು, ಆ ತರ ಯೋಚನೆ ಮಾಡಿ ಬರ್ಬೇಕು. ಈ ಸತಿ ಸ್ಟಾಕ್ ಕ್ಲಿಯರೆನ್ಸ್ ಹೆಂಗೆ ಸ್ಟಾಕ್ ಕ್ಲಿಯರೆನ್ಸ್ ಆಗ್ತಾರೆ ದೊಡ್ಡ ದೊಡ್ಡ ಶೋರೂಮ್ ನಲ್ಲಿ, ಆ ತರ ಸ್ಟಾಕ್ ಕ್ಲಿಯರೆನ್ಸ್ ಅಲ್ಫಾ ಕಾರ್ಸ್ ಒಂದು ಬ್ರ್ಯಾಂಡ್ ಆಗಿದೆ. ಇವಾಗ ಬೇಗ ಬನ್ನಿ, ಪ್ರೈಸಿಂಗ್ ಕೊಡ್ತೀನಿ, ನೋಡ್ಕೊಂಡಿರ್ಬೇಕು. ಗುರು. ನ್ಯಾನೋ ತೋರ್ಸಾಯ್ತು, ಆಲ್ಟೋ ತೋರ್ಸಾಯ್ತು, ಇವಾಗ ಯಾವ್ದು ಹೇಳಿ? ಸೆಲೆರಿಯೋ ಹೇಳಿ ಸರ್ ಡೀಟೇಲ್. ಮಾರುತಿ ಸುಜುಕಿ ಸೆಲೆರಿಯೋ ರೆಡ್ ಕಲರ್ ಯಾವ ತರ ಪಳ ಹೊಡಿತಾ ಇದೆ. ಯಾವ ಕಲರ್ ಇದೆ ನೋಡಿ, ರೆಡ್ ಕಲರ್. ಅದೂನು ಗಾಡಿ ಮಾರುತಿ ಸುಜುಕಿ ಸೆಲೆರಿಯೋ ಆಟೋಮೆಟಿಕ್ ವೆಹಿಕಲ್, ಅದೂನು ವಿತ್ 4.0 ಪವರ್ ಸ್ಟೀರಿಂಗ್, AC ಎಲ್ಲ ಫೀಚರ್ ಇರುವ ಗಾಡಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಏನ್ 4 ಲಕ್ಷ ತಿಳ್ಕೊಂಡಿದ್ದೀರಾ? 380 ತಿಳ್ಕೊಂಡಿದ್ದೀರಾ? 3.5 ತಿಳ್ಕೊಂಡಿದ್ದೀರಾ? 320, 3 ಲಕ್ಷ ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್, ಮಾರ್ಕೆಟ್ ಒಳಗಡೆ ಯಾರು ಕೊಡಲ್ಲ ಸರ್. 2015 ಮಾಡಲ್ ಸೆಲೆರಿಯೋ, ಅದನ್ನು ಆಟೋಮೆಟಿಕ್ ವೆಹಿಕಲ್. ಮಾರ್ಕೆಟ್ ನಲ್ಲಿ 4 ಲಕ್ಷದಿಂದ ಕಮ್ಮಿ ಇಲ್ಲ. ಇಲ್ಲಿ ಬನ್ನಿ 3 ಲಕ್ಷ ಕೊಡ್ತೀನಿ ಬರೀ ಆಟೋಮೆಟಿಕ್ ಸೆಲೆರಿಯೋ. ಮತ್ತೊಂದು ಆಲ್ಟೋ ಬೇಕಾ? ಅದು ಕೂಡ K10, ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಸರ್ ಆಲ್ಟೋ K10 ಇದು K ಸೀರೀಸ್ ಇಂಜಿನ್ ಬರೋದು, ಮಾಮೂಲಿ ಇಂಜಿನ್ ಬರಲ್ಲ. K ಸೀರೀಸ್ ನ್ಯೂ ಶೇಪ್ ಆಲ್ಟೋ K10 2010 ಮಾಡಲ್ದು. ಇದು ಪೆಟ್ರೋಲ್ ವೇರಿಯಂಟ್. ಇದರಲ್ಲಿ ನಿಮಗೆ ಪೌಂಡ್ ಪವರ್ ಸ್ಟೀರಿಂಗ್, AC ಎಲ್ಲ ಸಿಗುತ್ತೆ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ ಕಮ್ಮಿ ಇಲ್ಲ ಅಂದ್ರೂ 2.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 1,80,000ಗೆ, 1,80,000ಗೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ಸಂಚಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮುಂದೆ ಇನ್ನ ಕಮ್ಮಿಗೆ ಕೊಡೋಣ ಬನ್ನಿ. ನೆಕ್ಸ್ಟ್ ಸರ್ ಶೆವರ್ಲೆಟ್ ಬೀಟ್ ಡೀಸೆಲ್ 2012 ಮಾಡಲ್ ಡೀಸೆಲ್ ಗಾಡಿ. ಅದೂನು ಯಾವ ಗಾಡಿ? ಇಲ್ಲಿ ಡೀಸೆಲ್ ಗಾಡಿ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಅದನ್ನು ಪೌಂಡ್ ಪವರ್ ಸ್ಟೀರಿಂಗ್, AC ಎಲ್ಲ ಇರುವ 25 ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿ. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ 25 ಮೈಲೇಜ್ ಬರುವ ಗಾಡಿ. ಅದನ್ನು 12 ಗಾಡಿ, 0 ಡೌನ್ ಪೇಮೆಂಟ್ ನಲ್ಲಿ ಲೋನ್ ಆಗಿರುವ ಗಾಡಿ. 60,000 ಓಡಿದೆ. ಎಷ್ಟಿಗೆ? ಬರೀ 1.5 ಲಕ್ಷಗೆ 0 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ತಗೊಂಡ್ ಹೋಗ್ತಾ ಇರಿ ಸರ್. ಹೇಳಿ ಸರ್. ರೆನಾಲ್ಡ್ ಕ್ವಿಡ್ ಇದು 2016 ಮಾಡಲ್ದು. ಯಾವ ಹೇಳಿ? 2016 ಮಾಡಲ್ದು, ಸೆಕೆಂಡ್ ಓನರ್. ಮಾರ್ಕೆಟ್ ನಲ್ಲಿ 3.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಬನ್ನಿ, 7,70,000ಗೆ 2016 ಮಾಡಲ್ ರೆನಾಲ್ಡ್ ಕ್ವಿಡ್ ಕೊಡ್ತೀನಿ ಸರ್. ಒಂದು 10-20,000 ಇದೆ ಜೋಬ್ನಲ್ಲಿ, ತಗೊಂಡ್ ಬಂದ್ಬಿಡಿ. ಗಾಡಿ ಕೊಡ್ಬಿಡ್ತೀನಿ ನಿಮ್ ಕೈಗೆ. ವಿಡಿಯೋಗಿಲ್ಲ ಸ್ಕ್ರಿಪ್ಟ್, ಇಲ್ಲ ಐತೆ ಸ್ವಿಫ್ಟ್ ಸರ್. ಅದೂನು ಯಾವ ಕಲರ್ ಶಿಫ್ಟ್? ಬ್ಲಾಕ್ ಕಲರ್ ಶಿಫ್ಟ್. ಹೇಳಿ ಸರ್ ಡೀಟೇಲ್. ಸರ್ ಗಾಡಿ ನೋಡಿ ಸರ್ ಯಾವ ತರ ಇದೆ. ದುನಿಯಾವಿದೆ ನೋಡಿದೀರಾ? ಸೇಮ್ ಸರ್. ಗಾಡಿ ಜಬರ್ದಸ್ತ್ ಇದೆ ಸರ್. ಗಾಡಿ 2007 ಮಾಡಲ್. ಅದನ್ನು VD8 4.0 ಪವರ್ ಸ್ಟೀರಿಂಗ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಏನ್ ಸರ್ ಶಿಫ್ಟ್? ಮಾರ್ಕೆಟ್ ಡಿಮ್ಯಾಂಡ್ ಗಾಡಿ. ಪ್ರೈಸಿಂಗ್ ಜಾಸ್ತಿ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ ಸರ್. ಒಂದ್ ಚಿಕ್ಕ ಲೋ ಬಜೆಟ್ ಆಲ್ಟೋ ಬಜೆಟ್ ನಲ್ಲಿ ಶಿಫ್ಟ್ 1,80,000ಗೆ ಶಿಫ್ಟ್ ಕೊಡ್ತೀನಿ ಸರ್. ಅದನ್ನು 7 ಮಾಡಲ್ದು ಡೀಸೆಲ್ 20+ ಮೈಲೇಜ್ ಬರುವ ಫುಲ್ಲಿ ಲೋಡೆಡ್ ಫಾರ್ ಪೌಂಡ್ ಪವರ್ ಸ್ಟೀರಿಂಗ್, AC ಸಮೇತ. ಅದನ್ನು 60,000 ಓಡಿರೋದು. ಡೀಸೆಲ್ 20+ ಮೈಲೇಜ್ ಬರುತ್ತೆ ಸರ್. ಮಾರುತಿ ಸುಜುಕಿಲೆ ನಿಮ್ಗೆ ಏನಾದ್ರು ಲಕ್ಸರಿ ಸೆಡಾನ್ ಬೇಕು ಅಂದ್ರೆ ಖಂಡಿತವಾಗಿ ಈ ಗಾಡಿನ ನೀವು ಮಿಸ್ ಮಾಡಂಗೇ ಇಲ್ಲ ಕಣ್ರಿ. ಯಾವ್ದು ಇದು ಅಂದ್ರೆ ಮಾರುತಿ ಸುಜುಕಿ ಸಿಯಾಜ್. ಅದು ಕೂಡ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಟಾಪ್ ಎಂಡ್ RS ಆಪ್ಷನಲ್ ವೆಹಿಕಲ್. ಓಕೆ, ನಿಮ್ಗೆ ಇದರಲ್ಲಿ ಎಲ್ಲಾನು ಕೂಡ ಅಲಾಯ್ ವೀಲ್ಸ್ ಬರುತ್ತೆ. ಆಲ್ಫಾ ಸರ್ ಇದು ಅಲಾಯ್ ವೀಲ್ಸ್ 1,20,000 ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಇರೋದು ಸರ್. 1,20,000 ಅಲಾಯ್ ವೀಲ್ಸ್ ತೋರಿಸಿ ಸರ್. 1,20,000 ರೂಪೀಸ್ ಅಲಾಯ್ ವೀಲ್ಸ್ ಇದೆ ಸರ್ ಈ ಗಾಡಿನಲ್ಲಿ. ಓಕೆ, ನಿಮ್ಗೆ ಇದ್ರಲ್ಲಿ ಆಲ್ಫಾ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಬರುತ್ತೆ. ಮೈಲೇಜ್ 20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ರೇರ್ ಮಾಡಬಹುದು. AC ಬರುತ್ತೆ ಸರ್ ಇದಕ್ಕೆ. ಹೌದು, ರೇರ್ AC ಕೂಡ ಬರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಗಾಡಿ ಓಡಿರೋದು 56,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್ 2017 ಮಾಡಲ್ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 8 ಲಕ್ಷದಿಂದ ಕಮ್ಮಿ ಇಲ್ಲ. ಮಾರುತಿ ಸುಜುಕಿ ಸಿಯಾಜ್ ZDI, ಅದೂನು RS ವೇರಿಯಂಟ್. ಈ ಗಾಡಿ ಟಾಪ್ ಎಂಡ್ ಗಾಡಿ. ನಿಮಗೆ ಬರೀ 6,25,000ಗೆ 6,25,000ಗೆ ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ ಸರ್ ಮಾರ್ಕೆಟ್ ಒಳಗಡೆ. ಓಕೆ, ಲೋನು ಸರ್ ಇದಕ್ಕೆ? ಸರ್ ಪ್ರೊಫೈಲ್ ಕರೆಕ್ಟ್ ಆಗಿ ಇಟ್ಬಿಟ್ರೆ 0 ಡೌನ್ ಪೇಮೆಂಟ್ ನಲ್ಲಿ ಪ್ರೈಸಿಂಗ್ ಕೊಡ್ತಾ ಇರೋದು ಅಲ್ಲ, ಅದು 0 ಡೌನ್ ಪೇಮೆಂಟ್ ನಲ್ಲಿ ಆಗ್ಬಿಡುತ್ತೆ ಸರ್. ಅಷ್ಟು ಕಮ್ಮಿಯಾಗಿ ಕೊಡ್ತಾ ಇದೀನಿ ಪ್ರೈಸ್. ಓಕೆ ಸರ್. ಫೋರ್ಡ್ ಫಿಗೋ, ಅದು ಕೂಡ ಡೀಸೆಲ್ ವೇರಿಯಂಟ್ 20+ ಅಂದ್ರೆ 20ಕ್ಕಿಂತ ಹೆಚ್ಚು ಮೈಲೇಜ್ ಬರುತ್ತೆ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ರೆ ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಸರ್ ಇದರಲ್ಲಿ ನಿಮ್ಗೆ 12 ಪವರ್ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಫೋರ್ಡ್ ನಲ್ಲಿ ಫಸ್ಟ್ ಈಕೋ ಸ್ಪೋರ್ಟ್ ಸರ್, ಸೆಕೆಂಡ್ ಫಿಗೋ. ಚಿಕ್ಕ ಗಾಡಿನಲ್ಲಿ ಫಿಗೋ, ದೊಡ್ಡ ಗಾಡಿನಲ್ಲಿ ಈಕೋ ಸ್ಪೋರ್ಟ್. ಇಷ್ಟು ಜಬರ್ದಸ್ತ್ ಇರುವ ಇಷ್ಟು ಒಳ್ಳೆ ಗಾಡಿ ನಿಮ್ಮ ಗಾಡಿಗೆ ಡೈರೆಕ್ಟ್ ಹೋಗಿ ಸರ್. ಡೀಸೆಲ್ 20+ ಮೈಲೇಜ್ಗೆ ಬರುವ ಗಾಡಿ ಬರೀ 7,70,000ಗೆ 2013 ಮಾಡಲ್. 20-30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗಿ ಸರ್. ವ್ಯಾಗನರ್ ಹೇಳಿ ಸರ್. ಸರ್ ವ್ಯಾಗನರ್ 2018 10 ಮಾಡಲ್ದು ಸೆಕೆಂಡ್ ಓನರ್. ಅದನ್ನು ಶೇಪ್ ತೋರಿಸ್ಬಿಡಿ ಸರ್. ನ್ಯೂ ಶೇಪ್ ಗಾಡಿ. ಓಕೆ,
ಇಲ್ಲ ಅಂದ್ರೆ ಮಾರ್ಕೆಟ್ 2,80,000 ಇದೆ. ಹಾ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು 1,80,000ಗೆ ಕೊಡೋಣ ಸರ್. 1,80,000 80,000ಗೆ ಅದನ್ನು ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬರೀ 1,80,000ಗೆ ಅದನ್ನು ಮಾರುತಿ ಸುಜುಕಿ ವ್ಯಾಗನರ್ ಕೊಡೋಣ ಸರ್. ಸರ್ ಏರ್ ಬ್ಯಾಗ್ ABS ಇರುವ ಗಾಡಿ ಕಮ್ಮಿ ಬಜೆಟ್ಗೆ ಬೇಕು ಬನ್ನಿ ಅಲ್ಫಾ ಕಾರ್ಸ್ಗೆ ನಾನು ಕೊಡ್ತೀನಿ ವಸೀಮ್. ಎಷ್ಟಕ್ಕೆ ಹೇಳಿ ಪ್ರೈಸೇ ಹೇಳ್ಬಿಡ್ತೀನಿ ಫಸ್ಟೇ. 7,35,000ಗೆ ಅದನ್ನು ಏರ್ ಬ್ಯಾಗ್ ABS ಲೆದರ್ ಸೀಟ್ ಡಿಫಾಕಸ್ ಸ್ಟೇರಿಂಗ್ ಮುಂದ್ಕೊಟ್ಟ ಎಲ್ಲ ಫ್ಯೂಚರ್ ಇರುವ ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ ಬರೀ 7,35,000ಗೆ ಕೊಡ್ತೀನಿ ಸರ್. ಹೋಂಡಾ ಜಾಜ್ ಅದನ್ನು ಹೋಂಡಾ ಜಾಜ್ ಫುಲ್ ಬೆಂಕಿ ಫುಲ್ ಚಾರ್ಜ್ ಆಗ್ಬಿಟ್ಟವ್ರೆ, ಬೆಂಕಿ ಡೈಲಾಗ್ಸ್ ಹೊಡಿತವ್ರೆ, ಬೆಂಕಿಯಾಗಿ ವಿಡಿಯೋ ಡೀಟೇಲ್ಸ್ ಕೊಡ್ತಾ ಇದಾರೆ. ಬನ್ನಿ ಈಗ ನೆಕ್ಸ್ಟ್ ಕಾರ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. Hyundai i10 1.2 ಇಂಜಿನ್ ಜೊತೆ ಬರುವಂತ ಮ್ಯಾಗ್ನಾ ವೇರಿಯಂಟ್ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎಸಿ ಸಿಸ್ಟಮ್ ಜೊತೆ ಇರುತ್ತೆ. ಮೈಲೇಜ್ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಬನ್ನಿ ಈಗ ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್ ಕಪ್ಪ ಇಂಜಿನ್ ಬರೋದು. ಇದಕ್ಕೆ ಇದು ಒಳಗಡೆ ಕಪ್ಪ ಇಂಜಿನ್ K ಸೀರೀಸ್ ಇಂಜಿನ್ ಬರೋದು, ಲೇಟೆಸ್ಟ್ ಇಂಜಿನ್. ಇದು 20+ ಮೈಲೇಜ್ ಬರುತ್ತೆ. ಅದು 13 ಮಾಡಲ್ ಗಾಡಿ. ಇದು ಇದರಲ್ಲಿ ನಿಮಗೆ ಪೌಂಡೋ ಪವರ್ ಸ್ಟೇರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಮಾರ್ಕೆಟ್ ಡಿಮ್ಯಾಂಡ್ ಹೆವಿ ಡಿಮ್ಯಾಂಡಬಲ್ ವೆಹಿಕಲ್. 13 ಮಾಡಲ್ ಗಾಡಿ ನಿಮ್ಗೆ 3 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. ಬರೀ 7,80,000ಗೆ ಈ ಗಾಡಿ ಕೊಡ್ತೀನಿ. ಅದನ್ನು ಎಸ್ಗೆ 7,80,000ಗೆ ಕೊಡ್ತೀನಿ. ಒಂದು 20-30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ತಗೊಂಡು ಹೋಗ್ತಾ ಇದೀವಿ ಸರ್. ಓಕೆ, ನಿಮ್ಗೆ ಏನಾದ್ರು LPG ಪ್ಲಸ್ ಪೆಟ್ರೋಲ್ ಗಾಡಿ ಏನಾದ್ರು ಹುಡುಕ್ತಾ ಇದ್ರೆ Hyundai ಏನು ಕೂಡ ಇರುತ್ತೆ. ನೀವು ನೋಡ್ತಾ ಇರಬಹುದು K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ 20+ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಲೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್. Hyundai Ion 20+ ಮೈಲೇಜ್ ಇಲ್ಲ 45 ಟೋಟಲ್ ಮೈಲೇಜ್ ಬರುತ್ತೆ. ಹೆಂಗೆ ಅಂತ ಕೇಳಿ, LPG ನಲ್ಲಿ 25 ಬರುತ್ತೆ, ಪೆಟ್ರೋಲ್ ನಲ್ಲಿ 20 ಬರುತ್ತೆ. ಅದು ಎರಡು ಸೇರ್ಸ್ಕೊಂಡ್ಬಿಟ್ರೆ 45. 20+25 45 ಮೈಲೇಜ್ ಬರುವ ಗಾಡಿ ಇದು Hyundai Ion. ಅದನ್ನು ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ, ವೈಟ್ ಕಲರ್, ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 320-325 ಇಂದ ಕಮ್ಮಿ ಇಲ್ಲ. ಈ ಗಾಡಿ ನಿಮ್ಮ ಇಷ್ಕರಿಗೆ 13 ಮಾಡಲ್ದು ಡೈರೆಕ್ಟ್ ಬನ್ನಿ ಸರ್ ನಮ್ಮ ಶೋರೂಮ್ಗೆ. 7,50,000 ಕೊಡ್ತೀನಿ. ಬರೀ 2.5 ಲಕ್ಷಕ್ಕೆ ಈ Hyundai Ion ಕೊಡ್ತೀನಿ ಸರ್. ಲೋನು ಸರ್ ಇದಕ್ಕೆ ಸರ್ ಬನ್ನಿ ಸರ್, ಒಂದು 10-20,000 ತಗೊಂಡ್ ಬನ್ನಿ, ತಗೊಂಡ್ ಹೋಗ್ತಾ ಇದೀನಿ ಸರ್ ಮನೆಗೆ. ಮಾರುತಿ ಸುಜುಕಿ ಎಸ್ಪ್ರೆಸೋ ನೀವು ನೋಡ್ತಾ ಇರಬಹುದು ಗಾಡಿ. ಇದೆಲ್ಲ ನಿಮಗೆ ಗೊತ್ತು, ಈ ಗಾಡಿ ಬಗ್ಗೆ ನಾವು ಹೇಳೋದು ಬೇಕಾಗಿಲ್ಲ. ನಿಮಗೆ 80+ ಮೈಲೇಜ್ ಬಂದೇ ಬರುತ್ತೆ. K41 ರಿಜಿಸ್ಟರ್ಡ್ ವೆಹಿಕಲ್, ಪವರ್ ಸ್ಟೇರಿಂಗ್ ಎಸಿ ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುವಂತ ಗಾಡಿ ಇದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್. ಆಟೋಮೆಟಿಕ್ ಫಸ್ಟ್ ಆಫ್ ಆಲ್ 17,000 ಶೋರೂಮ್ ರೆಕಾರ್ಡೆಡ್ ಓಡಿದೆ ಸರ್ ಗಾಡಿ. 17,000 ಶೋರೂಮ್ ರೆಕಾರ್ಡೆಡ್ ಓಡಿದೆ. ಆಟೋಮೆಟಿಕ್ ವೆಹಿಕಲ್, VXI ಪ್ಲಸ್, ಏರ್ ಬ್ಯಾಗ್ ABS ಎಲ್ಲ, ಲೆದರ್ ಸೀಟ್ಸ್ ಎಲ್ಲ ಇದೆ. ಟಾಪ್ ಅಂಡ್ ವೇರಿಯಂಟ್ ಗಾಡಿ ಇದೂನು. ಈ ಗಾಡಿ ಮಾರ್ಕೆಟ್ ನಲ್ಲಿ 5.5 ಇಂದ ಕಮ್ಮಿ ಇಲ್ಲ, 5.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಒನ್ ಶಾಟ್ ಒಂದೇ ಶೂಟ್ 4.5 ಲಕ್ಷಕ್ಕೆ 17,000 ನೋಡಿರುವ ಸಿಂಗಲ್ ಓನರ್ ಗಾಡಿ. ಅದನ್ನು ಆಟೋಮೆಟಿಕ್ ಗಾಡಿ. ಶೋರೂಮ್ ರೆಕಾರ್ಡೆಡ್ 17,000 ನೋಡಿರುವ ಗಾಡಿ. ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ 4.5 ಲಕ್ಷ ಕೊಡ್ಬಿಡ್ತೀವಿ ಸರ್. ಲೋನು ಸರ್ ಇದಕ್ಕೆ ಸರ್ ಒಂದು 10-20,000 ತಗೊಂಡ್ ಬನ್ನಿ, ಇದನ್ನು ತಗೊಂಡು ಹೋಗಿ ಸರ್. ಓಕೆ ಸರ್. ರೆನಾಲ್ಟ್ ಕ್ವಿಡ್ K53 ರಿಜಿಸ್ಟರ್ಡ್ ವೆಹಿಕಲ್ 20+ ಮೈಲೇಜ್ ಬರುವಂತ ಗಾಡಿ ಅಂತಾನೆ ಹೇಳ್ಬೋದು. ಅದು ಕೂಡ RXT ವೇರಿಯಂಟ್. ಪವರ್ ಸ್ಟೇರಿಂಗ್, ಎಸಿ ಸಿಸ್ಟಮ್, ಪವರ್ ವಿಂಡೋಸ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡಿ ಸರ್. ಸರ್ ಇದು ನಿಮ್ಗೆ ಎಲ್ಲ ಪೌಂಡ್ ಪವರ್ ಸ್ಟೇರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ರೆಡ್ ಕಲರ್ ಅದು ಯಾವ ತರ ಇದೆ ಗಾಡಿ ನೋಡಿ, ಪಡ ಹೊಡಿತಾ ಇದೆ. ಅದು 17 ಮಾಡಲ್. 20,000 ತಗೊಂಡ್ ಬನ್ನಿ, 3 ಲಕ್ಷ ಲೋನ್ ಮಾಡಿಸ್ಕೊಡ್ಬಿಡ್ತೀನಿ ಡೈರೆಕ್ಟ್ ಆಗಿ. 3,20,000 ಗಾಡಿ ವ್ಯಾಲ್ಯೂ. ಬರೀ 20,000 ತಗೊಂಡ್ ಬನ್ನಿ, 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಗಾಡಿ ತಗೊಂಡ್ ಹೋಗ್ತಾ ಇದೀವಿ ಸರ್ ಮನೆಗೆ. ಓಕೆ ಸರ್. ಬೈ ಸಿಟ್ರಾನ್ C3 ಶೈನ್ ಟಾಪ್ ಅಂಡ್ ವೇರಿಯಂಟ್ ಎಷ್ಟು ಓಡಿರೋದು ಹೇಳಿ? ಬರೀ ಎಷ್ಟು? ಏನ್ 15-16,000 ಓಡಿದೆ ಅಂತ ತಿಳ್ಕೊಂಡಿದ್ದೀರಾ? ಬರೀ 2,000. ಓನ್ಲಿ 2000 1 ಟ್ರಿಪ್ ಹೋಗಿ ಬಂದಿರೋದು ಮುಂಬೈಗೆ ಅಷ್ಟೇ ಇದು ಗಾಡಿ. ಬರೀ 7,000 ಗಾಡಿ ಹೋಗಿ ಓಡಿರೋದು. ಶೋರೂಮ್ ಇಂದ ಬಂದಿದ ತಕ್ಷಣ 7,000 ಓಡಿರೋದು. ಅದನ್ನು ಆಟೋಮೆಟಿಕ್ ವೆಹಿಕಲ್. ಗಾಡಿನಲ್ಲಿ ನಿಮ್ಗೆ ಪೌಂಡ್ ಪವರ್ ಸ್ಟೇರಿಂಗ್ ಎಸಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಡ್ಯುಯಲ್ ಡ್ಯಾಶ್ ಬೋರ್ಡ್, ಆಮೇಲೆ LED ಸಿಸ್ಟಮ್ ಎಲ್ಲ ಇದೆ. ಗಾಡಿ ಒಳಗಡೆನು ತೋರಿಸ್ಕೊಡಿ. ಇದು 7,000 ಓಡಿರೋದು ಗಾಡಿ ಎಷ್ಟು ಜಬರ್ದಸ್ತ್ ಇದೆ ಅಂತ. ಗಾಡಿ ಇವಾಗ ರಿಬ್ಬನ್ ಆಗಿ ತಗೊಂಡ್ಬೇಕು, ಆಚೆ ಶೋರೂಮ್ ಇಂದ ಆಚೆ ತಗೊಂಡ್ಬೇಕು, ಆ ತರ ಇದೆ ಸರ್ ಗಾಡಿ ಇದು. ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಇದು? 20+ ಮೈಲೇಜ್ ಬರುತ್ತೆ ಸರ್. ಓಕೆ, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ನಿಮ್ಮ ಇಷ್ಕರಿಗೆ ಸರ್ ಮಾರ್ಕೆಟ್ ನಲ್ಲಿ 12 lakhs ಇದೆ ಸರ್ ಇದು. ಓಕೆ, ಡೈರೆಕ್ಟ್ 7,25,000ಗೆ ಸಿಂಗಲ್ ಓನರ್ ವೆಹಿಕಲ್. ಬರೀ 7,000 ಓಡಿರೋದು. 7,000 ಲೆಕ್ಕನೇ ಇಲ್ಲ ಸರ್ ಶೋರೂಮ್ ಪ್ರಕಾರ ಗಾಡಿ ಇದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 7,000 ಓಡಿರೋದು ಗಾಡಿ ಬರೀ 7,25,000ಗೆ 7,25,000ಗೆ ಈ ಗಾಡಿ ಕೊಡ್ತೀನಿ ಸರ್. ಓಕೆ, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಮೇಲ್ಗಡೆದು 25,000 ತಗೊಂಡ್ ಬನ್ನಿ, 7 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಈ ದಾಟ್ಸನ್ ಬಗ್ಗೆ ಸರ್ ಒಂದು ಪ್ಯಾರೆಟ್ ನೋಡಿದೀರಾ? ಇಲ್ಲಿ ನಿಂತ್ಕೊಂಡಿದೆ ನೋಡಿ ಸರ್ ಪ್ಯಾರೆಟ್. ಸೇಮ್ ಕಲರ್ ಕಾಣಿಸ್ತಾ ಇರೋದು ಪ್ಯಾರೆಟ್ ತರಾನೇ ಇದು. ಎಷ್ಟು ಜಬರ್ದಸ್ತ್ ಇದೆ. ಅದನ್ನು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿನಲ್ಲಿ ನಿಮ್ಗೆ ಪೌಂಡ್ ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಎಷ್ಟು ಚೆನ್ನಾಗಿರುವ ಗಾಡಿ. ಬರೀ
ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಸಿಂಗಲ್ ಓನರ್ ವೆಹಿಕಲ್ 2.5 ಲಕ್ಷ ಕೊಡ್ಬಿಡ್ತೀನಿ. 120,000-30,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. ಪೆಟ್ರೋಲ್ ವೇರಿಯಂಟ್, ಅದನ್ನು ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. 25 ಮೈಲೇಜ್ ಬರುವಂತ ಡೀಸೆಲ್ ಗಾಡಿ ಬೇಕು ಅಂದ್ರೆ ಹೋಂಡಾ ಅಮೇಜ್ ಕೂಡ ನೀವು ಪರ್ಚೇಸ್ ಮಾಡಬಹುದು, ಅದು ಕೂಡ ಇಲ್ಲಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್, ಹೋಂಡಾ ಸಿಟಿ ಇಂಜಿನ್ ಬರೋದು ಸರ್ ಇದಕ್ಕೆ. ಹೋಂಡಾ ಸಿಟಿ ಇಂಜಿನ್ ಬರೋದು. ಹೋಂಡಾ ಸಿಟಿ ನಲ್ಲಿನೂ ಡೀಸೆಲ್ ನಲ್ಲಿ 25 ಬರುತ್ತೆ, ಅಮೇಜ್ ನಲ್ಲಿನೂ 25. ಇದು ಗಾಡಿ ಇಷ್ಟು ಜಬರ್ದಸ್ತ್ ಇರುವ ಗಾಡಿ. 2014 ಮಾಡಲ್ದು ಅಮೇಜ್ ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಓಡಿರೋದು 68,000 ರೂಪಾಯಿ, 68,000 ಓಡಿರೋದು. 4 ಪೌಂಡ್ ಪವರ್ ಸ್ಟೇರಿಂಗ್, AC ಎಲ್ಲ ಇದೆ ಗಾಡಿನಲ್ಲಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಡೈರೆಕ್ಟ್ ಶೋರೂಮ್ಗೆ ಬನ್ನಿ. 14 ಮಾಡಲ್ ಚಾಲೆಂಜ್ ಮಾಡ್ಬಿಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 3.5 ಲಕ್ಷಗೆ ಯಾರು ಕೊಡಲ್ಲ ಸರ್. 4.5 ಲಕ್ಷದಿಂದ ಕಮ್ಮಿ ಇಲ್ಲ. 3.5 ಲಕ್ಷಗೆ ಹೋಂಡಾ ಅಮೇಜ್ ಕೊಡ್ತೀನಿ ಸರ್ ನಾನು. ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್, ಡೌನ್ ಪೇಮೆಂಟ್ ಪ್ರೊಫೈಲ್ ಚೆನ್ನಾಗಿದೆ, 0 ನಲ್ಲಿ ಮಾಡ್ಕೊಡೋಣ. ಪ್ರೊಫೈಲ್ ಸ್ವಲ್ಪ ಹಿಂದೆ ಮುಂದೆ ಇದೆ, ಒಂದು 23,000 ತಗೊಂಡ್ ಬನ್ನಿ, ಗಾಡಿ ಮಾಡಿಸ್ಕೊಡೋಣ ಸರ್. ಓಕೆ ಸರ್, ಮತ್ತೆ ನಿಮ್ಮ ಹತ್ರ ಒಂದು ಚೆವರಲ್ ಸ್ಪಾರ್ಕ್, ಅದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು, ವಿತ್ ಸ್ಟಿಕರಿಂಗ್ ಎಲ್ಲ ಮಾಡಿಸಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಸರ್? ಅದು ಸ್ಟಿಕರಿಂಗ್ ಮಾಡ್ಸಿರೋದು ಅಲ್ಲ, ಲಿಮಿಟೆಡ್ ಎಡಿಷನ್ ಗೆ ಸ್ಟಿಕರಿಂಗ್ ಬರೋದು ಸರ್. ಅದು ಲಿಮಿಟೆಡ್ ಎಡಿಷನ್ LT ಟಾಪ್ ಎಂಡ್. ಹೇಳಿ ಸರ್ ಡೀಟೇಲ್. LT ಟಾಪ್ ಎಂಡ್ ಲಿಮಿಟೆಡ್ ಎಡಿಷನ್. ಇದು ಗಾಡಿ ವೈಟ್ ಕಲರ್, ಯಾವ ತರ ಪಳ 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 ಹೊಡಿತಾ ಇದೆ. ಒಂದು ಹಾಲ್ ಆಗ್ಬಿಟ್ರೆ ಗಾಡಿ ಮೇಲೆ ಹೆಂಗಿರುತ್ತೆ ಆ ತರ ಇದೆ ಗಾಡಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. 2013 ಮಾಡಲ್. ಯಾವ ಮಾಡಲ್ ಹೇಳಿ? 13 ಮಾಡಲ್ದು ಸ್ಪಾರ್ಕ್ ಎಲ್ಲ ಪೌಂಡ್ ಪೋಸ್ಟರಿಂಗ್ ಎಲ್ಲ ಇದೆ. ಗಾಡಿ ಟ್ರೇಲ್ ತಗೊಳ್ಳಿ, ಆಮೇಲೆ ಗಾಡಿ ತಗೊಳ್ಳಿ. ಎಷ್ಟು ಜಬರ್ದಸ್ತ್ ಇರುವ ಗಾಡಿ. ಬರೀ 1.5 ಲಕ್ಷ ಕೊಡ್ಬಿಡ್ತೀವಿ ಸರ್. 1,50,000ಗೆ 2013 ಮಾಡಲ್ ಸ್ಪಾರ್ಕ್, ಶೆವರ್ಲೆಟ್ ಸ್ಪಾರ್ಕ್ ಕೊಡ್ತೀನಿ. ಲೋನ್ ಬೇಕು ಅದನ್ನು ಮಾಡಿಸ್ಕೊಡ್ತೀನಿ. 10-20,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ ಮನೆಗೆ. ಓಕೆ ಸರ್. ಸರ್, ಮತ್ತೊಂದು ಆಲ್ಟೋ K10 20+ ಮೈಲೇಜ್ ಬರುವಂತ VXI ಟಾಪ್ ಎಂಡ್ ವೆಹಿಕಲ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ. ಗಾಡಿ ಯಾವ ತರ ಇದೆ ನೋಡಿ ಸರ್. 25 ಕ್ಯಾರೆಟ್ ಗೋಲ್ಡ್ ಇರುತ್ತಲ್ಲ, ಒಂದು ಸ್ಕ್ರಾಚ್, ಒಂದು ಡಿಂಟ್, ಒಂದು ಡಿಂಚ್ ಇಲ್ಲ. ಎಷ್ಟು ಜಬರ್ದಸ್ತ್, ಎಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಇದು ಆಲ್ಟೋ. ಅದೂನು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಮೋಸ್ಟ್ ಪ್ರಾಬಬಲಿ 80% ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ ನಮ್ಮ ಹತ್ರ ಗಾಡಿಗಳು. ಬನ್ನಿ, ಈ ಗಾಡಿ 2012 ಮಾಡಲ್ದು ಗಾಡಿ. ಅದನ್ನು K10 ಸಿಂಗಲ್ ಓನರ್ ಗಾಡಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ. ಬರೀ 2.5 ಲಕ್ಷಕ್ಕೆ 2.5 ಲ್ಯಾಕ್ಸ್ ಕೊಡ್ಬಿಡ್ತೀವಿ ಸರ್. ಓಕೆ, ಲೋನು ಸರ್ ಇದಕ್ಕೆ? ಸರ್, ಲೋನ್ ಒಂದು 23,000 ತಗೊಂಡ್ ಬನ್ನಿ, ಲೋನ್ ಮಾಡಿಸ್ಕೊಡ್ಬಿಡೋಣ ಸರ್ ಈ ಗಾಡಿಗೆ. ಓಕೆ ಸರ್. ಕಡಿಮೆ ಬಜೆಟ್ ಅಲ್ಲಿ ನೀವೇನಾದ್ರು ಸ್ಪೋರ್ಟ್ಸ್ ಗಾಡಿ ನೋಡ್ತಾ ಇದ್ರೆ ಫಿಯಟ್ ಲೀನಿಯಾ ಕೂಡ ಇರುತ್ತೆ. ಬೆಂಗಳೂರು K03 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಸರ್. ಇದ್ರ ಬಗ್ಗೆ ಡೀಟೇಲ್? ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಇದು ಕೂಡ 0 ಡೌನ್ ಪೇಮೆಂಟ್. 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ಬಿಡ್ತೀನಿ ಸರ್. ಓಕೆ. ಈ ಗಾಡಿ ಲೀನಿಯಾ ನಿಮ್ಗೆ ಪೌಂಡ್ ಪವರ್ ಸ್ಟೇರಿಂಗ್, AC ಎಲ್ಲ ಬರುವ ಗಾಡಿ. ಪೆಟ್ರೋಲ್ ವೇರಿಯಂಟ್, ಅದನ್ನು ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ಬರೀ 3 ಲಕ್ಷಗೆ 3 ಲಕ್ಷಗೆ 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ಬಿಡ್ತೀನಿ ಸರ್. ಓಕೆ, ಅದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ಮತ್ತೆ ಇದು ಸರ್, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. XUV 300 ಸರ್, ಇದು ಮಹೀಂದ್ರಾದು XUV 300 ಲೇಟೆಸ್ಟ್ ವೆಹಿಕಲ್, 2020 ಮಾಡಲ್. ಯಾವ ಮಾಡಲ್ ಹೇಳಿ? 2020 ಮಾಡಲ್. ಇದರಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS ಬ್ಯಾಗ್, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಎಲ್ಲ ಫ್ಯೂಚರ್ಸ್ ಸಮೇತ ಬರುತ್ತೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಕೋಟಿಂಗ್ ನೋಡ್ಕೊಳ್ಳಿ, 10 ಲಕ್ಷದಿಂದ ಕಮ್ಮಿ ಇಲ್ಲ, 10 lakhs ಇಂದ ಕಮ್ಮಿ ಇಲ್ಲ. ಈ ಗಾಡಿ 2020 ಮಾಡಲ್ದು ಬರೀ 7.5 ಲಕ್ಷ ಕೊಡ್ಬಿಡ್ತೀವಿ ಸರ್. 7,50,000ಗೆ XUV 300 ಕೊಡ್ಬಿಡ್ತೀವಿ ಸರ್. ಓಕೆ, ಲೋನು ಸರ್ ಇದಕ್ಕೆ? ಸರ್, ಪ್ರೊಫೈಲ್ ಚೆನ್ನಾಗಿದ್ದು 0 ಡೌನ್ ಪೇಮೆಂಟ್ ನಲ್ಲಿ ಈ ಗಾಡಿನೂ ಕೊಡ್ತೀನಿ ಸರ್. ಇಷ್ಟು ದೊಡ್ಡ ಗಾಡಿ. ಓಕೆ, 0 ಡೌನ್ ಪೇಮೆಂಟ್ ಗೆ. ಹೌದು. ಓಕೆ ಸರ್, ಮಸ್ತೆ ಸರ್. ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ಡೀಟೇಲ್ ಕೊಡೋಣ ಸರ್? ಬನ್ನಿ ಸರ್, ಡಸ್ಟರ್ ಇದಲ್ಲ, ರೆನಾಲ್ಟ್ ಡಸ್ಟರ್ RXZ ಟಾಪ್ ಎಂಡ್ ವೇರಿಯಂಟ್. ಅದು ನಮ್ಮ ಶೋರೂಮ್ ಇಂದ ಹೊಸ ಟೈರ್ ಹಾಕ್ತಿರೋದು, ಮ್ಯಾಗ್ವಿಲ್ ನು ಟೈರ್ಸ್ ಹಾಕಿರೋದು. ಟೈಮಿಂಗ್ ಕಟಿಂಗ್ ಮ್ಯಾಗ್ವಿಲ್ ಇರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್, ಏರ್ ಬ್ಯಾಗ್, ABS, ಮಿರರ್ ಅಡ್ಜಸ್ಟ್ಮೆಂಟ್, ಜೊತೆಗೆ ನಿಮಗೆ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುತ್ತೆ. 110 PS 85 ನ ಸರ್ ಇದು? ಸರ್, 110 PS RXZ ಬರೋದು. 110 PS ಗಾಡಿ ತುಂಬಾ ಜಬರ್ದಸ್ತ್. ಮೈಲೇಜ್ ಒಳ್ಳೆ ಇರುತ್ತೆ, ಪಿಕಪ್ ನು ಒಳ್ಳೆ ಇರುತ್ತೆ. 20 ಮೈಲೇಜ್ ಬರುವ 20 ಮೈಲೇಜ್ ಬರುತ್ತೆ ಸರ್ ಈ ಗಾಡಿ. ಅದನ್ನು RXZ ಟಾಪ್ ಎಂಡ್ ವೇರಿಯಂಟ್ 2016 ಮಾಡಲ್ ಸಿಲ್ವರ್ ಕಲರ್ದು ಗಾಡಿ. ನೋಡಿ ಎಷ್ಟು ಕ್ಲೀನ್, ಎಷ್ಟು ಜಬರ್ದಸ್ತ್ ಇದೆ ಈ ಗಾಡಿ. ಎಲ್ಲ ಇರೋದ ಫ್ಯೂಚರ್ ಇರುವ ಗಾಡಿ, ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ. ಬರೀ 5,80,000ಗೆ 5,80,000 ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ 7 lakhs ಇಂದ ಕಮ್ಮಿ ಇಲ್ಲ. 16 ಮಾಡಲ್ದು ನಾನು 5,80,000ಗೆ ಇದು 16 ಮಾಡಲ್ ಕೊಡ್ತೀನಿ, ಗಾಡಿ ಕೊಡ್ತೀನಿ ಸರ್. ರೆನಾಲ್ಟ್ ಡಸ್ಟರ್. ಓಕೆ, ಲೋನ್ ಸರ್ ಇದಕ್ಕೆ ಡಸ್ಟರ್ಗೆ? ಸರ್, 20-30,000 ತಗೊಂಡ್ ಬನ್ನಿ, ಮಿಕ್ಕಿದು ಲೋನ್ ಮಾಡ್ಕೊಡೋಣ ಸರ್. ಓಕೆ, ಮತ್ತೆ ಸರ್ ಪೋಲೋ ಬಿಟ್ರೆ ಎಲ್ಲರೂ ವೋಕ್ಸ್ ವ್ಯಾಗನ್ ಅಲ್ಲಿ ಕೇಳೋದು ವೆಂಟೋ ಸರ್. ನಿಮ್ಮ ಹತ್ರ ವೆಂಟೋ ಕೂಡ ಇರುತ್ತೆ. ಅದು ಕೂಡ TDI ಡೀಸೆಲ್ ಇಂಜಿನ್, K22 ರಿಜಿಸ್ಟರ್ಡ್ ವೆಹಿಕಲ್. ಅದು ಕೂಡ ಟಾಪ್ ಎಂಡ್ ಐಲೈನ್, ಅಲೋವಿಲ್ಸ್ ಇರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ವಿತ್ ನಿಮಗೆ ರೇರ್ AC ವೆಂಟಿ ಎಲ್ಲಾನು ಕೂಡ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ABS ಜೊತೆ ಬರುವಂತದ್ದು. ಮೈಲೇಜ್ ನಿಮಗೆ ಗೊತ್ತು, 18-20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಡೀಟೇಲ್ ಸರ್. ಈ ಗಾಡಿ 2014 ಮಾಡಲ್, ಸೆಕೆಂಡ್ ಓನರ್, ಹೈಲೈನ್ ಟಾಪ್ ಎಂಡ್ ವಿತ್ 4 ಪವರ್ ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ಗಾಡಿ. ಇಷ್ಟು ಫ್ಯೂಚರ್ ಸಮೇತ ಇರುವ ಗಾಡಿ, ಡೀಸೆಲ್ 20+ ಮೈಲೇಜ್ ಬರುವ ಗಾಡಿ. ಈ ಗಾಡಿ ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ 4 ಲಕ್ಷ ಕೊಡ್ತೀನಿ, 4 lakhs ಕೊಡ್ತೀನಿ. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡ್ತೀನಿ. ಅದನ್ನು 14 ಮಾಡಲ್ದು
4 ಲಕ್ಷ ಆಗೋದು ಡೀಸೆಲ್ ಹೈಲೈನ್ ಟಾಪ್ ಅಂಡ್ ವೆಂಟೋ ಕೊಡ್ತೀನಿ ಸರ್. ಓಕೆ ಸರಿ ಸರ್, ಸೂಪರ್ ಸರ್. ನೆಕ್ಸ್ಟ್ ಸರ್ ಯಾವ್ದು ಕೊಡೋಣ ಸರ್? ಹೋಂಡಾ ಸಿವಿಕ್ ಕೊಡೋಣ. ಸಿವಿಕ್ ಒಂದು ಲಕ್ಸುರಿಯಸ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಸರ್. ಓಕೆ, ಸಿವಿಕ್ ಒಳ್ಳೆ ಸ್ಪೋರ್ಟ್ಸ್ ಗಾಡಿ, ನಿಮ್ಗೆ ಗೊತ್ತು, ವಿತ್ ಅಲವೆಲ್ಸ್ ಇರುತ್ತೆ, ಎಲ್ಲಾನು ಕೂಡ ಇರುತ್ತೆ. ಇದು ಬಂದು ನಿಮ್ಗೆ ವಿ ವೇರಿಯಂಟ್ ಟಾಪ್ ಎಂಡ್ 1.8 ಲೀಟರ್ ಇಂಜಿನ್ ಜೊತೆ ಬರುವಂತದ್ದು. ಡೀಟೇಲ್ಸ್ ಸರ್ ಇದು ಸರ್ 10 ಮಾಡಲ್ದು ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 10 ಮಾಡಲ್ ವೆಹಿಕಲ್ ಇದು ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ, ಇಷ್ಟು ಜಬರ್ದಸ್ತ್ ಇರೋ ಟಾಪ್ ಅಂಡ್ ಗಾಡಿ, ಅದನ್ನು ಸಿವಿಕ್ ಅಂತ ತುಂಬಾ ಡಿಮ್ಯಾಂಡಬಲ್ ವೆಹಿಕಲ್ ಮಾರ್ಕೆಟ್ ನಲ್ಲಿ. ಹೋಂಡಾ ಸಿವಿಕ್ ಅಂದ್ರೆ 2010 ಮಾಡಲ್ ಬರೀ 3 ಲಕ್ಷ ಆಗಿ ಕೊಡ್ಬಿಡ್ತಿದ್ದ. 3 lakhs ಅದನ್ನು ಎಲ್ಲ ಫ್ಯೂಚರ್ ಸಮೇತ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಟಿಫೋಗೋ ಸ್ಟೇರಿಂಗ್ ಮುಂದ್ಬಿಟ್ಟು ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್, ಅದನ್ನು ಹೋಂಡಾ ಸಿವಿಕ್ ಸರ್. ಹೋಂಡಾ ಸಿಟಿ ಸಿಗಲ್ಲ, ನಾನು ಹೋಂಡಾ ಸಿವಿಕ್ ಕೊಡ್ತಾ ಇದ್ದೀನಿ 3 ಲಕ್ಷಕ್ಕೆ ಸರ್. 3 ಲಕ್ಷಕ್ಕೆ ಅದು ಕೂಡ ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುವಂತ ಗಾಡಿ. ಸೊ ನೋಡಿ, ಇಂಟ್ರೆಸ್ಟ್ ಇರೋರು ಕರೆ ಮಾಡಬಹುದು. ನೆಕ್ಸ್ಟ್ ಸರ್ ಇಕೋ ಸ್ಪೋರ್ಟ್ಸ್, ಇದು ಬಂದು ನೀವು ನೋಡ್ತಾ ಇರ್ಬೋದು KA 53 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, KRಪುರಂ ರಿಜಿಸ್ಟ್ರೇಷನ್ ವೆಹಿಕಲ್ ಸರ್. ಹೇಳಿ ಸರ್. ಬ್ಯಾಂಗ್ಳೂರ್ ವೆಹಿಕಲ್ ಇದು, ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ 2013 ಮಾಡಲ್ದು ಇಕೋ ಸ್ಪೋರ್ಟ್ಸ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸಿಲ್ವರ್ ಕಲರ್ ವೆಹಿಕಲ್ ಸರ್. ಮಾರ್ಕೆಟ್ ನಲ್ಲಿ ಇಕೋ ಸ್ಪೋರ್ಟ್ಸ್ 13 ಮಾಡಲ್ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ, 4 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಬನ್ನಿ, ಸಾರಿ 5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಬನ್ನಿ, 4 ಲಕ್ಷ ಕೊಡ್ತೀನಿ ಸರ್. 4 lakh ಇಕೋ ಸ್ಪೋರ್ಟ್ಸ್ ಕೊಡ್ತೀನಿ ಬರೀ 4 ಲಕ್ಷಗೆ. ಅದನ್ನು SUV ಸೆಗ್ಮೆಂಟ್ ಸರ್, ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯನೇ ಇಲ್ಲ ಸರ್ 4 ಲಕ್ಷಗೆ. ಹೌದು, ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನೀವು ಆರಾಮಾಗಿ 15+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಗೆ ಏನಾದ್ರು ಒಳ್ಳೆ ಗಾಡಿ ಬೇಕು, ಒಳ್ಳೆ ಕಂಫರ್ಟ್ ವೆಹಿಕಲ್ ಬೇಕು ಅಂದ್ರೂ ಕೂಡ ನೀವು ಅದನ್ನ ಪ್ರಿಫರ್ ಮಾಡಬಹುದು. ನೆಕ್ಸ್ಟ್ ಸರ್ ಹೇಳಿ ಸರ್. ಸರ್ ಹುಂಡೈ ವರ್ಣ 2018 ಮಾಡಲ್, ಟೋಟಲ್ ಲೆಂತ್ ಹೇರ್ ಬ್ಯಾಕ್, ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ ಸರ್ ಗಾಡಿ ಇದು. ಓಕೆ, ಮಾಡಲ್ ಯಾವ್ದಂದ್ರೆ 18 ಮಾಡಲ್ ಸರ್. ಸನ್ ರೂಫ್, ಲೆಂತ್ ಹೇರ್ ಬ್ಯಾಕ್, ಪುಷ್ ಬಟನ್ ಸ್ಟಾರ್ಟ್, ಎಲ್ಲ ಡೈಮಂಡ್ ಕಟಿಂಗ್, ಮ್ಯಾಗ್ವಿಲ್ಸ್, ಆಟೋ ಕ್ಲೋಜರ್ ಮಿರರ್ಸ್, ಮಿರರ್ ಇಂಡಿಕೇಟರ್, ಪ್ರೊಜೆಕ್ಟರ್, ಹೆಡ್ಲೈಟ್ಸ್, LED ಟೆಲ್ ಲ್ಯಾಂಪ್ಸ್, ಎಲ್ಲ ಫ್ಯೂಚರ್ಸ್ ಸಮೇತ ಟಾಪ್ ಅಂಡ್ ಆಪ್ಷನಲ್ ವೆಹಿಕಲ್. ಅದನ್ನು ಮಾರ್ಕೆಟ್ ನಲ್ಲಿ ಸರ್ ನೀವೆಲ್ಲದು ಹೋಗಿ ವಿಚಾರಿಸ್ಕೊಳ್ಳಿ, 10 lakhs ಇಂದ ಕಮ್ಮಿ ಕೊಡಲ್ಲ ಸರ್. ಕಮ್ಮಿ ಅಂದ್ರೂ 10 ಲಕ್ಷ ಇದೆ ಸರ್ ಮಾರ್ಕೆಟ್ ವ್ಯಾಲ್ಯೂ. ನಾನು ಡೈರೆಕ್ಟ್ 8 ಲಕ್ಷಗೆ ಕೊಡ್ತೀನಿ ಸರ್. 8 lakhs ಹುಂಡೈ ವರ್ಣ 8 ಹೇರ್ ಬ್ಯಾಗ್ ಇರುವ, ಪುಷ್ ಬಟನ್ ಸ್ಟಾರ್ಟ್, ಸನ್ ರೂಫ್, ಪ್ರೊಜೆಕ್ಟರ್, ಹೆಡ್ಲೈಟ್ಸ್, LED ಲ್ಯಾಂಪ್ಸ್ ಇರುವ ಗಾಡಿ ಬರೀ 8 ಲಕ್ಷ ಕೊಡ್ಬಿಡ್ತೀವಿ ಸರ್. ಓಕೆ, ಮತ್ತೆ ಮೈಲೇಜ್ ನೀವು ಆರಾಮಾಗಿ 14-15+ ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಸಿಂಗಲ್ ಓನರ್ ವೆಹಿಕಲ್, ಅದು ಕೂಡ ಸಿಂಗಲ್ ಓನರ್. ನೆಕ್ಸ್ಟ್ ಸರ್ ಹ್ಯುಂಡೈ ಕ್ರೆಟಾ KA19 ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್, ಅದು ಕೂಡ KA19 ಮಾಡಲ್, ಅದು ಸಿಂಗಲ್ ಓನರ್ ವೆಹಿಕಲ್. ಕ್ರೆಟಾ ಮೋಸ್ಟ್ ಹುಂಡೈ ಒಳಗಡೆ ಹೆವಿ ಡಿಮ್ಯಾಂಡ್ ನಡೀತಾ ಇರೋದು ಗಾಡಿ ಕ್ರೆಟಾನೇ ಸರ್. ಹೌದು, ಹುಂಡೈ ಕ್ರೆಟಾನೇ ಹೆವಿ ಡಿಮ್ಯಾಂಡ್ ನಡೀತಾ ಇರೋದು ಗಾಡಿ. ಇಷ್ಟು ಡಿಮ್ಯಾಂಡ್ ನಡೀತಾ ಇರುವ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ತೀನಿ ಹೇಳಿ? ಡೈರೆಕ್ಟ್ ಸರ್ ಏನ್ 12 lakhs ತಿಳ್ಕೊಂಡಿದ್ದೀರಾ, 11 lakhs ತಿಳ್ಕೊಂಡಿದ್ದೀರಾ, 10 lakhs, 9 lakhsಗೆ 19 ಮಾಡಲ್ ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ 9 lakhsಗೆ ಕೊಡೋದು ಸಾಧ್ಯನೇ ಇಲ್ಲ ಸರ್ ಮಾರ್ಕೆಟ್ ಒಳಗಡೆ. ಓಕೆ, 9 ಲಕ್ಷಕ್ಕೆ ಲೋನು ಸರ್. ಅದು ಲೋನ್ 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ನಿಮ್ಗೆ ಅದು ಕೂಡ ಸಿಗುತ್ತೆ. ಫೋರ್ಡ್ ಫಿಯೆಸ್ಟಾ, ಅದು ಕೂಡ 74,000 ಅಂದ್ರೆ 74,000 ಕಿಲೋಮೀಟರ್ ಡ್ರಿವನ್ ಆಗಿರುವಂತ ಫೋರ್ಡ್ ಫಿಯೆಸ್ಟಾ ಕೂಡ ಇರುತ್ತೆ. ಬ್ಲಾಕ್ ಕಲರ್ ಅಲ್ಲಿ ನೀವು ನೋಡ್ತಾ ಇರೋದು ಗಾಡಿ. ಸರ್ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಅದು ಡೀಸೆಲ್ 2009 ಮಾಡಲ್ ಸೆಕೆಂಡ್ ಓನರ್, ಇದನ್ನು 20+ ಮೈಲೇಜ್ ಬರುತ್ತೆ ಇದು. ಹೌದು, ಗಾಡಿ ಇಷ್ಟು ಅದನ್ನು ಫೋರ್ಡ್ ಗಾಡಿ, ತುಂಬಾ ಗಟ್ಟಿ ಗಾಡಿ ಅಂತ ಹೇಳ್ಬೋದು. 4.0 ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ, 1,80,000ಗೆ 2009 ಮಾಡಲ್ ಗಾಡಿ ಕೊಡ್ತೀವಿ ಸರ್. ಓಕೆ ಸರ್, ಸೂಪರ್ ಸರ್. ನೆಕ್ಸ್ಟ್ ಸರ್ ಲಾಡ್ಜಿ, ನಿಮ್ಮ ಶೋರೂಮ್ ಅಲ್ಲಿ ಯಾವಾಗಲೂ ಲಾಡ್ಜಿ ಇದ್ದೇ ಇರುತ್ತೆ, ಮೊಬೈಲ್ ಏನು ಇರಲೇಬೇಕು. ನಮ್ಮ ಸಬ್ಸ್ಕ್ರೈಬರ್ಗೆ ತುಂಬಾನೇ ಅದು ರಿಕ್ವೈರ್ಮೆಂಟ್ ಇರುತ್ತೆ. ಅದು ಹೇಳಿ ಸರ್ ಲಾಡ್ಜಿ ಬಗ್ಗೆ. ಸರ್ ರೆನಾಲ್ಟ್ ಲಾಡ್ಜಿ 2016 ಮಾಡಲ್ದು ಸರ್, 2016 ಮಾಡಲ್ ಗಾಡಿ ಇದು. ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಟಿಫೋಗೋ ಸ್ಟೇರಿಂಗ್ ಮುಂದ್ಗಳು ಎಲ್ಲ ಫ್ಯೂಚರ್ ಸಮೇತ ಇದೆ. 2016 ಮಾಡಲ್. ಒಂದು ಇರ್ಟಿಗ ತಗೊಳ್ಳಕ್ಕೆ ಹೋದ್ರೆ 7 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ನಾನು ಡೈರೆಕ್ಟ್ 5 ಸೀಟ್ ಶಿಫ್ಟ್ ಕೊಡಲ್ಲ ಸರ್ 16 ಮಾಡಲ್ದು. 5,25,000ಗೆ ಲಾಡ್ಜಿ ಕೊಡ್ತೀನಿ ಸರ್. 5,25,000 0 ಡೌನ್ ಪೇಮೆಂಟ್ ನಲ್ಲಿ ಮಾಡ್ಕೊಡೋಣ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ 100%. ಓಕೆ ಸರ್. ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ಡೀಟೇಲ್ ಕೊಡೋಣ ಸರ್? i20 ಕೊಡೋಣ, ಯಾವ್ದು ಕೊಡೋಣ ಹೇಳಿ ನೀವೇನೆ. ಗ್ರ್ಯಾಂಡ್ i10 ಸರ್. ಓಕೆ, ಗ್ರ್ಯಾಂಡ್ i10. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ 1.2 ಲೀಟರ್ ಇಂಜಿನ್ ಜೊತೆ ಬರುವಂತ ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಏರ್ ಬ್ಯಾಗ್, ABS ಜೊತೆ ಬರುತ್ತೆ. K04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಆಲ್ಫಾ ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಹೇಳಿ ಸರ್ ಡೀಟೇಲ್ ಇದು. ಸರ್ ಈ ಗಾಡಿ 2013 ಮಾಡಲ್ದು ಸ್ಪೋರ್ಟ್ಸ್ ಎಡಿಷನ್ ಸರ್. ಸ್ಪೋರ್ಟ್ಸ್ ಎಡಿಷನ್ ವೆಹಿಕಲ್, 4.0 ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ ಈ ಗಾಡಿನಲ್ಲಿ ನಿಮ್ಗೆ. ಹೌದು, ಪುಷ್ ಸ್ಟಾರ್ಟ್ ಬಟನ್ ಕೂಡ ಇದೆ ಇದರಲ್ಲಿ. ಪುಷ್ ಸ್ಟಾರ್ಟ್ ಬಟನ್ ಇದೆ ಈ ಗಾಡಿನಲ್ಲಿ. ಆಪ್ಷನಲ್ ವೆಹಿಕಲ್ ಅದೂನು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 4,25,000 ಕೊಡ್ಬಿಡ್ತೀವಿ ಸರ್. 4,25,000, 4,25,000ಗೆ ಅದನ್ನು ಗ್ರ್ಯಾಂಡ್ i10 ಕೊಡ್ತೀನಿ ಸರ್. ಓಕೆ, ಲೋನು ಸರ್ ಇದಕ್ಕೆ
ಸರ್ ಲೋನ್ ಒಂದ್ 25,000 ತಗೊಂಡ್ ಬನ್ನಿ, ಲೋನ್ ಮಾಡಿಸ್ಕೊಡ್ಬೇಡ ಸರ್. ಓಕೆ, ಈಗ ಗ್ರ್ಯಾಂಡ್ ಐಟೆನ್ ತೋರಿಸ್ತಾ ಸರ್. ನೆಕ್ಸ್ಟ್ i20 i20 ತೋರ್ಸೋಣ ಸರ್. ಓಕೆ, i20 K50 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಇದರಲ್ಲೂ ಕೂಡ ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಪವರ್ ವಿಂಡೋಸ್ ಇವೆಲ್ಲನೂ ಕೂಡ ಕಾಮನ್ ಆಗಿರುವಂತ ವೆಹಿಕಲ್ ಇದು. ಡೀಟೇಲ್ ಸರ್ ಇದ್ರದ್ದು. ಸರ್ ಇದು 2018 ಮಾಡಲ್ i20. ಓಕೆ, ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿನಲ್ಲಿ. ಇಷ್ಟು ಜಬರ್ದಸ್ತ್ ಇರುವ ಗಾಡಿ 2018 ಮಾಡಲ್ದು, 60,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ಮಾರ್ಕೆಟ್ ನಲ್ಲಿ ನೀವು ಎಲ್ಲಾದ್ರು ವಿಚಾರಿಸ್ಕೊಳ್ಳಿ ಸರ್, 18 ಮಾಡಲ್ ಎಲ್ಲ 7 lakhs ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ 6 ಲಕ್ಷನೂ ಬೇಡ, 5,70,000, 5,70,000ಗೆ ಈ ಗಾಡಿ ಕೊಡ್ತೀನಿ ಸರ್. ಓಕೆ, ಲೋನು ಸರ್ ಇದಕ್ಕೆ ಸರ್ ₹1 ತಗೊಂಡ್ ಬಂದ್ಬೇಡಿ, ಗಾಡಿ ತಗೊಂಡ್ ಹೋಗಿ ಸರ್. ಓಕೆ, ನೆಕ್ಸ್ಟ್ ಸರ್ ವೆನ್ಯೂ K04 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಬ್ಲೂ ಕಲರ್ ಗಾಡಿ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಪವರ್ ಸ್ಟೇರಿಂಗು, AC ಸಿಸ್ಟಮ್, ಪವರ್ ವಿಂಡೋಸ್ ಇವೆಲ್ಲನೂ ಕೂಡ ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಗೋ, ಸ್ಟೇರಿಂಗ್ ಮುಂದ್ಕೊಂಡು, LED ಸಿಸ್ಟಮ್ಸ್ ಎಲ್ಲ ಬರುತ್ತೆ. ಈ ಗಾಡಿ 2019 ಮಾಡಲ್ದು ಗಾಡಿ, 33,000 ಶೋರೂಮ್ಸ್ ರೆಕಾರ್ಡೆಡ್ ಓಡಿದೆ. ಗಾಡಿ ಇಷ್ಟು ಜಬರ್ದಸ್ತ್ ಇದೆ, ಇಷ್ಟು ಎಕ್ಸಲೆಂಟ್ ಇದೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಮಾರ್ಕೆಟ್ ನಲ್ಲಿ ಇನ್ನ ತನಕ ಯಾರು ಕೊಟ್ಟಿರಬಾರ್ದು ಸರ್, ಆ ಪ್ರೈಸ್ ಕೊಡ್ತೀನಿ. 7,25,000ಗೆ 9 ಮಾಡಲ್, 33,000 ರೆಕಾರ್ಡೆಡ್ ಓಡಿರುವ ವೆನ್ಯೂ ಕೊಡ್ತೀನಿ ಸರ್. ನಾನು 10 ಲಕ್ಷದಿಂದ ಕಮ್ಮಿ ಇಲ್ಲ, ಮಾರ್ಕೆಟ್ ನಲ್ಲಿ ಚಾನ್ಸ್ನೂ ಇಲ್ಲ, ಸಾಧ್ಯನೂ ಇಲ್ಲ ಸರ್. 10 ಲಕ್ಷದಿಂದ ಕಮ್ಮಿ 7,25,000ಗೆ, ಅದನ್ನು 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ ಸರ್. ಓಕೆ ಸರ್, ಮತ್ತೆ ಸ್ವಿಫ್ಟ್ ಡಿಸೈರ್ ಇದೆಯಲ್ಲ ಸರ್, ಅದು ಕೂಡ ಸ್ವಿಫ್ಟ್ ಡಿಸೈರ್, ಅದನ್ನು 18 ಮಾಡಲ್, ಇನ್ನೊಂದು 2020 ಮಾಡಲ್ ಬರ್ತಾ ಇದೆ. ಎರಡು ವೇರಿಯಂಟ್ ಇದೆ ನಮ್ಮ ಹತ್ರ ಡಿಸೈರ್ದು. 18 ಮಾಡಲ್ ಗಾಡಿ ಇದು, ಇಷ್ಟು ಜಬರ್ದಸ್ತ್ ಇದೆ. 4.0 ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿ ಇದು. ಈ ಗಾಡಿ 2018 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಅದನ್ನು ಸಿಂಗಲ್ ಓನರ್ ವೆಹಿಕಲ್, 46,000 ಓಡಿದೆ ಈ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 6 ಲಕ್ಷಗೆ, ಓನ್ಲಿ 6 lakhsಗೆ ಕೊಡ್ತೀನಿ ಸರ್. ಓಕೆ, ಲೋನು ಸರ್ ಲೋನ್ ಒಂದ್ 23,000 ತಗೊಂಡ್ ಬಂದ್ಬಿಡಿ, ಗಾಡಿ ತಗೊಂಡ್ ಹೋಗಿ ಸರ್. ಓಕೆ, ವರ್ಣ ಸರ್. ಸರ್ ಹುಂಡೈ ವರ್ಣ 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ನಾನು ಎಷ್ಟು 80% ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ ಸರ್ ನನ್ನ ಹತ್ರ. ಅದು ಕೂಡ XX ವೇರಿಯಂಟ್ ಗಾಡಿ ತುಂಬಾ ಜಬರ್ದಸ್ತ್ ಇದೆ. 4.0 ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್, ಆಟೋ ಕ್ಲೋಸರ್, ಮಿರರ್ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಅದನ್ನು ಬ್ಲಾಕ್ ಕಲರ್ ಗಾಡಿ, ಸಿಂಗಲ್ ಓನರ್, 15 ಮಾಡಲ್, ಪ್ರೊಜೆಕ್ಟರ್ ಹೆಡ್ಲೈಟ್ಸ್, LED ಟೇಲ್ ಲ್ಯಾಂಪ್ಸ್, LED ಲೈಟ್ಸ್ ಎಲ್ಲ ಬರುತ್ತೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಸರ್ 15 ಮಾಡಲ್ ಸಿಂಗಲ್ ಓನರ್, ನ್ಯೂ ಶೇಪ್ ವೆಹಿಕಲ್, ಅದನ್ನು ಹುಂಡೈ ವರ್ಣ. ಈ ಗಾಡಿ ಬರೀ 5,80,000, 7 ಲಕ್ಷದಿಂದ ಕಮ್ಮಿ ಇಲ್ಲ, 5,80,000, 5,80,000 ಕೊಡ್ತೀನಿ ಸರ್. ಓಕೆ, 5,80,000ಕ್ಕೆ ಪೆಟ್ರೋಲ್ ವೇರಿಯಂಟ್ ಅದರಿಂದ ನೀವು 1450 ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಲೋನ್ ಸರ್ ಇದಕ್ಕೆ ಸರ್ ಒಂದು 30,000 ತಗೊಂಡ್ ಬನ್ನಿ, 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಹೋಂಡಾ ಸಿಟಿ i-VTEC ಅಂದ್ರೆ ಪೆಟ್ರೋಲ್ ಇಂಜಿನ್ ಜೊತೆ ಬರುವಂತ ಗಾಡಿ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಪವರ್ ವಿಂಡೋಸ್ ಇವೆಲ್ಲಾನು ಕೂಡ ಕಾಮನ್ ಆಗಿರುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್, ಇದು i-VTEC ಇಂಜಿನ್ 9 ಮಾಡಲ್ದು, ಅದನ್ನು ಸೆಕೆಂಡ್ ಓನರ್, ಪೆಟ್ರೋಲ್, 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಫುಲ್ಲಿ ಫ್ಯೂಚರ್ ಸಮೇತ ಫುಲ್ಲಿ ಲೋಡೆಡ್, ನ್ಯೂ ಶೇಪ್ 9 ಮಾಡಲ್. ಬರೀ 7,80,000, 3.5 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. 280ಗೆ ಕೊಡ್ತೀನಿ ಸರ್. 280ಗೆ. ನೆಕ್ಸ್ಟ್ ಸರ್, ಮಾರುತಿ ಸುಜುಕಿ ಇಗ್ನಿಸ್ ಸಿಂಗಲ್ ಓನರ್. ನಾನು ಪದೇ ಹೇಳ್ತಾ ಇದ್ದೀನಿ, 80% ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಸಿಂಗಲ್ ಓನರ್ ವೆಹಿಕಲ್ ಇದು ಇಗ್ನಿಸ್. ಇದರಲ್ಲಿ ನಿಮ್ಗೆ 4.0 ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಫ್ಯೂಚರ್ಸ್ ಸಮೇತ 56,000 ಓಡಿರುವ ಗಾಡಿ, ಸಿಂಗಲ್ ಓನರ್ ಗಾಡಿ. ಅದನ್ನು ಪೆಟ್ರೋಲ್ ವೇರಿಯಂಟ್, 20+ ಮೈಲೇಜ್ ಬರುವ ಗಾಡಿ, ಮಾರುತಿ ಗಾಡಿ. ಅದನ್ನು 5 ಲಕ್ಷ ಕೊಡ್ಬಿಡ್ತೀನಿ. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಓಕೆ, 5 lakhsಗೆ ಮೈಲೇಜ್ ನೀವು 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ ರಿಫ್ರೆಶ್ ಇಂಜಿನ್ ಬರೋದ್ರಿಂದ. ಸೊ ನೆಕ್ಸ್ಟ್ ಸರ್, ಬೋಲ್ಟ್ ಸರ್ 15 ಮಾಡಲ್, ಇದನ್ನು ಸಿಂಗಲ್ ಓನರ್. ಪದೇ ಹೇಳ್ತಾ ಇದೀನಿ, ನಮ್ಮ ಹತ್ರ 80% ಸಿಂಗಲ್ ಓನರ್ ವೆಹಿಕಲ್ ಇದೆ ಸರ್. ಓಕೆ, ಡೀಟೇಲ್ ಸರ್. ಮಾಡಲ್ ಅದು ಮಾಡಲ್ ಇದು 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಮಾರ್ಕೆಟ್ ನಲ್ಲಿ ಕೊಡೋದು ಈ ಪ್ರೈಸ್ಗೆ ಸಾಧ್ಯ ಇಲ್ಲ. 4 ಲಕ್ಷ ಹೇಳ್ತಾರೆ, ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ 3 ಲ್ಯಾಕ್ಗೆ ಕೊಡ್ತೀನಿ. ಲೋನು ₹1 ತಗೊಂಡ್ ಬಂದ್ಬೇಡಿ, ಗಾಡಿ ತಗೊಂಡೋಗಿ. 4.0 ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಪೆಟ್ರೋಲ್ ವೇರಿಯಂಟ್, 68,000 ಓಡಿರೋ ಗಾಡಿ, ಸಿಂಗಲ್ ಓನರ್, 15 ಮಾಡಲ್ದು, 3 ಲಕ್ಷ ಕೊಡ್ತೀನಿ ಸರ್. ಓಕೆ, ಮತ್ತೆ ಸರ್ ಫೋರ್ಡ್ ಫಿಯೆಸ್ಟಾ ಬೇಕು ಅನ್ನೋರಿಗೆ ನಿಮ್ಮ ಹತ್ರ ಆಲ್ರೆಡಿ ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಇದೆ, ಸಿಲ್ವರ್ ಬೇಕಂದ್ರೆ ಸಿಲ್ವರ್ ಇದೆ. ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್. ಸರ್ ಇದು ಸಿಲ್ವರ್ ಕಲರ್ ಗಾಡಿ, ಫೋರ್ಡ್ ಫಿಯೆಸ್ಟಾ 2011 ಮಾಡಲ್ದು, ಡೀಸೆಲ್. ಇದನ್ನು 20 ಮೈಲೇಜ್ ಬರುತ್ತೆ. 4.0 ಪವರ್ ಸ್ಟೇರಿಂಗ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದರಲ್ಲಿ ಇದೆ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ 2,20,000 ಸರ್. 3 ಲಕ್ಷದಿಂದ ಕಮ್ಮಿ ಇಲ್ಲ. 11 ಮಾಡಲ್ದು 220ಗೆ ಕೊಡ್ತೀನಿ ಸರ್. ಓಕೆ, 220ಗೆ. ಓಕೆ, ನೆಕ್ಸ್ಟ್ ಸರ್. ವೆಂಟೋ ಹೈಲೈನ್ ಟಾಪ್ ಎಂಡ್ ಕೊಡ್ತೀನಿ. 11 ಮಾಡಲ್ದು. ಶಾಕ್ ಆಗ್ಬೇಕು ಸರ್ ಪ್ರೈಸಿಂಗ್. ಇನ್ನ ತನಕ ನೀವು ಕೇಳಿರ್ಬಾರ್ದು ಪ್ರೈಸಿಂಗ್. ಕರ್ನಾಟಕ ಗಾಡಿ. ಅದೂನು 7,20,000 ಬರೀ. 2,20,000ಕ್ಕೆ ಬರೀ 220ಗೆ ಹೈಲೈನ್ ಟಾಪ್ ಎಂಡ್ ವೆಂಟೋ ಕೊಡ್ತೀನಿ. ಚಾನ್ಸೇ ಇಲ್ಲ, ಸಾಧ್ಯನೂ ಇಲ್ಲ. ನೀವು ಇಷ್ಟು ವಿಡಿಯೋ ಮಾಡ್ಬಿಟ್ಟಿದ್ದೀರಾ, ಕೇಳಿದ್ದೀರಾ ಸರ್? ನೀವೇ ಹೇಳಿ ಸರ್. ಇಲ್ಲ ಸರ್, ನಿಜವೂ ಎಲ್ಲೂ ನಾನಂತೂ ನೋಡಿಲ್ಲ.
ಓಕೆ ಅದನ್ನು ಇಷ್ಟು ಲೆಕ್ಸುರಿಯಸ್ ವೆಹಿಕಲ್ ಹೈಲೈನ್ ಟಾಪ್ ಅಂಡ್ 220ಗೆ ಚಾನ್ಸ್ನೂ ಇಲ್ಲ, ಸಾಧ್ಯನೂ ಇಲ್ಲ ಸರ್. ಮಾರ್ಕೆಟ್ ಒಳಗಡೆ 220 ನಾನು ಕೊಡ್ತಾ ಇದ್ದೀನಿ ಸರ್. 4.0 ಪೋಸ್ಟರಿಂಗ್ AC ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ 3.5 ಲಕ್ಷದಿಂದ ಕಮ್ಮಿ ಇಲ್ಲ, 220ಗೆ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸರ್ ಮಹೀಂದ್ರಾ ಕಾಂಟೋ ಸರ್, ಅದು ಹಾ ಹಾ 8 ಸೀಟರ್ ವೆಹಿಕಲ್, ಓಕೆ ಒಂದು ಎಲಿಫೆಂಟ್ ಕಾಡ ಆನೆ ಸರ್ ಇದು. ಹೌದು ಟಾಪ್ ಅಂಡ್ ಹ್ಮ್. C8 ಇದು. ಹ್ಮ್ ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 4.0 ಪೋಸ್ಟರಿಂಗ್ AC ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫೋಕಸ್ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ 8 ಸೀಟರ್ ವೆಹಿಕಲ್, 8 ಜನ ಕುತ್ಕೊಂಡು ಹೋಗೋ ಗಾಡಿ. ಒಂದು ಶಿಫ್ಟ್ ಸಿಗಲ್ಲ ಸರ್ 13 ಮಾಡಲ್ದು, 320ಗೆ ನಾನು ಕಾಂಟೋ ಕೊಡ್ತೀನಿ ಸರ್ 8 ಸೀಟರ್ದು. ಓಕೆ ಕ್ವಾಂಟೋ ಸಿಗುತ್ತೆ. ಓಕೆ ನೆಕ್ಸ್ಟ್ ಸರ್ ಮತ್ತೊಂದು ಡಸ್ಟರ್, ಇದನ್ನು RXZ ಟಾಪ್ ಅಂಡ್ ವೇರಿಯಂಟ್ ಸರ್. ಓಕೆ K40 ರಿಜಿಸ್ಟರ್ಡ್ ವೆಹಿಕಲ್. ನಿಮಗೆ ಟಾಪ್ ಎಂಡ್ ಅಂದ್ರೆ ಅಲವಿಲ್ಸ್ ಇರುತ್ತೆ, ಆಲ್ಫಾ ಪವರ್, ಇದು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುತ್ತೆ. ಹೇಳಿ ಸರ್ ಡೀಟೇಲ್. ಸರ್ ಇದನ್ನು 4.0 ಪೋಸ್ಟರಿಂಗ್ AC ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫೋಕಸ್ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಸಮೇತ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್ 4.5 ಲಕ್ಷಕ್ಕೆ 4,50,000ಗೆ 13 ಮಾಡಲ್ RXZ ಟಾಪ್ ಅಂಡ್. ಇದನ್ನು 20+ ಮೈಲೇಜ್ ಬರುತ್ತೆ, 110 PS ಗಾಡಿ. ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾರ್ಟ್ ಸರ್ 4.5 ಲಕ್ಷ ಕೊಡ್ಬಿಡ್ತೀವಿ ಸರ್. ಲೋನು ಸರ್ ಇದಕ್ಕೆ ನಾವು ಒಂದು 20-30 ಸಾವಿರ ತಗೊಂಡು ಬನ್ನಿ ಸರ್, ಲೋನ್ ಮಾಡಿಸ್ಕೊಡ್ಬೇಡ. ಓಕೆ ಡೀಸೆಲ್ ವೇರಿಯಂಟ್, ಸೊ ನೋಡಿ 100% ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಸರ್ ವರ್ನಾ ಡೀಸೆಲ್. ಸರ್ ವರ್ನಾ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್, ಗೋಲ್ಡ್ ಕಲರ್ದು ಗಾಡಿ, ತುಂಬಾ ಜಬರ್ದಸ್ತ್ ಇದೆ. 4.0 ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಇದೆ. ಈ ಗಾಡಿ ನಿಮಿಷ್ಕರಿಗೆ 2010 ಮಾಡಲ್ ಸೆಕೆಂಡ್ ಓನ್ ಆಟೋಮೆಟಿಕ್ ವೆಹಿಕಲ್ ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಓಕೆ 2.5 ಲಕ್ಷಕ್ಕೆ. ಓಕೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಸರ್ ಯಾವ್ದ್ರ ಬಗ್ಗೆ ಡೀಟೇಲ್ ಕೊಡೋಣ ಸರ್? ಇನ್ನು ಬೇರೆ ಎಲ್ಲಿದೆ ಕಾರು? ಬೇರೆ ಎಲ್ಲ ಆಚೆ ಗಾಡಿ ನಿಂತ್ಕೊಂಡಿದೆ ಸರ್, ಇನ್ನ ಬರೋದು ಇದೆ. 2020 ಇದು ಬರುತ್ತೆ ಸರ್, ಯಾವ್ದು ಅದು ಶಿಫ್ಟ್ ಬರುತ್ತೆ. ಆಮೇಲೆ ಇನೋವಾ ಬರೋದು ಇದೆ 15 ಮಾಡಲ್ದು, 21 ಮಾಡಲ್ದು ಕ್ರೇಟಾ ಬರೋದು ಇದೆ. ಆಮೇಲೆ ಇನ್ನ ಬಹಳ ಗಾಡಿ ಇದೆ, ಆಚೆ ಇದೆ, ಬರುತ್ತೆ ಇನ್ನ ಗಾಡಿ. ನಿಮ್ಗೆ ಇನ್ನ ಏನಾದ್ರು ಎಕ್ಸ್ಟ್ರಾ ರಿಕ್ವೈರ್ಮೆಂಟ್ ಇದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಸರ್, ನಾವು ಗಾಡಿ ತರಿಸ್ತೀವಿ ಇಲ್ಲೇ. ಓಕೆ ಗಾಡಿಗಳು ಇಳುವರಿ ಜಾಸ್ತಿ ಇರೋದ್ರಿಂದ ನಾವು ತುಂಬಾನೇ ಡೀಟೇಲ್ಸ್ ನ ಸ್ಕಿಪ್ ಮಾಡಿದ್ರೆ, ಸೊ ದಯವಿಟ್ಟು ಕ್ಷಮೆ ಇರಲಿ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಮಾರ್ಕೆಟಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನೇ ಸಂಚಾರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಅದೇ ರೀತಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ಎಲ್ಲಾ ಗಾಡಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ ಮತ್ತೆ ನನ್ನ ಒಂದು ಚಂದದಾರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ನಾನೇ ಕನ್ನಡಿಗ ಚಾನಲ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅವರು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ ನಾನೇ ಸಂಚಾರಿ ಈ ಜೊತೆನಲ್ಲಿ. ಅವ್ರಿಗೆ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೇ ಸಂಚಾರಿಗೆ ಎಷ್ಟು ಇದು ಕೊಟ್ಟಿದ್ದೀರಾ ನೀವು, ಆ ತರ ಅವ್ರಿಗೇನು ಕೊಡಿ. ಯಾಕಂದ್ರೆ ಪಾಪ ಅವ್ರೂ ಕಷ್ಟ ಬೀಳ್ತಾ ಇದ್ದಾರೆ. ಇವಾಗ ಗ್ರೋತ್ ಆಗ್ತಾ ಇರೋದು ಅವ್ರಿಗೇನು. ಅವ್ರು ಬಹಳ ಶೋರೂಮ್ ತೋರಿಸ್ತಾರೆ, ಬಹಳ ಗಾಡಿ ತೋರಿಸ್ತಾರೆ. ಯಾವ ಗಾಡಿ ನಿಮ್ಗೆ ಬೇಕು ಆ ತರ ಗಾಡಿ ತೋರಿಸ್ತಾರೆ. ಸಿಡಾನ್ ಬೇಕಂದ್ರೆ ಸಿಡಾನ್, ಹ್ಯಾಶ್ ಬ್ಯಾಗ್ ಬೇಕಂದ್ರೆ ಹ್ಯಾಶ್ ಬ್ಯಾಗ್, SUV ಬೇಕಂದ್ರೆ SUV, XUV ಬೇಕಂದ್ರೆ XUV. ಪಾಪ ನಿಮ್ಗೋಸ್ಕರ ಅವ್ರು ಬಂದು ಕಷ್ಟ ಬೀಳ್ತಾ ಇದ್ದಾರೆ. ಅವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಓಕೆ ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.